ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಪುರದಮ್ಮ ತಾಯಿಯ ದರ್ಶನ ಮಾಡಿಸ್ತೀನಿ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೋತೀನಿ. ನಮ್ಮ ಹಾಸನಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಪುರದಮ್ಮ ತಾಯಿ ಬಗ್ಗೆ ಗೊತ್ತಿದೆ. ಯಾಕೆ ಅಂದ್ರೆ ಅವಳ ಮಹಿಮೆ ಮತ್ತೆ ಶಕ್ತಿ ಅಪಾರ. ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಏನೇ ಬೇಡ್ಕೊಂಡ್ರು ಕೂಡ ತಾಯಿ ಹತ್ರ ಈಡೇರೇ ಇರತ್ತೆ. ತಾಯಿಗೆ ಪೂಜೆ ಸಲ್ಲಿಸಿ ಕೋಳಿ ಒಪ್ಪಿಸ್ಕೊಂಡು ನಾವು ದೇವರಿಗೆ ಎಡೆ ಇಡೋದಕ್ಕೆ ಅಲ್ಲೇನೆ ಅಡ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಚೆನ್ನಾಗಿರತ್ತೆ ಅಲ್ಲ, ತಾಯಿ ಸನ್ನಿಧಾನದಲ್ಲಿ ಈ ತರ ಆಚೆ ಬಂದು ಅಡ್ಗೆ ಮಾಡಿ ತಾಯಿಗೂ ಕೂಡ ಎಡೆ ಕೊಟ್ಟು ನಾವು ಊಟ ಮಾಡೋದು ಎಲ್ರ ಜೊತೆನೂ ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ಪುರದಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ಫ್ಯಾಮಿಲಿ ಜೊತೆ ಆರಾಮಾಗಿ ಬನ್ನಿ. ಯಾಕಂದ್ರೆ ಇಲ್ಲೇ ಒಂದು ಚಾಪೆಯಿಂದ ಹಿಡಿದು ಎಲ್ಲಾ ಪದಾರ್ಥಗಳು ಕೂಡ ಇಲ್ಲೇ ಸಿಗುತ್ತೆ. ನಾವಿಲ್ಲಿ ಗ್ಯಾಸ್ ಸ್ಟವ್ ಕೂಡ ಸಿಗ್ತಾ ಇತ್ತು. ನಾವು ಸೌದೆ ಒಲೆನಲ್ಲಿ ಊಟ ತುಂಬಾನೇ ರುಚಿಯಾಗಿರುತ್ತೆ ಅಂತ ನಾವು ಸೌದೆಗಳನ್ನ ತಗೊಂಡು ಮಸಾಲೆಗಳನ್ನ ರುಬ್ಕೊಳ್ಳೋದಕ್ಕೆ ಯಂತ್ರಗಳು ಕೂಡ ಇದೆ ಮತ್ತೆ ರುಬ್ಬೋಕಲ್ಲು ಕೂಡ ಇದೆ. ನೀವು ರುಬ್ಬೋಕಲ್ನ ಯೂಸ್ ಮಾಡಿ ತುಂಬಾನೇ ರುಚಿಯಾಗಿ ಬರುತ್ತೆ. ಇಂದು ಇರುವ ಸಮಯದಲ್ಲಿ ನಿನ್ನ ಕನಸುಗಳಿಗೋಸ್ಕರ ನೀನು ಕಷ್ಟ ಪಡದೆ ಹೋದರೆ ನಾಳೆ ಸಮಯ ಕಳೆದು ಹೋದ ಮೇಲೆ ಅದರ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.